ಕ್ವಶನ್ದಾಗ ಮಾತಾಡಿದ್ರ ಎಸತಿ ಎಮ್ ಎಲ್ ಆಗ್ಯಾನ, ಮಂತ್ರಿ ಆಗ್ಯಾನ, ಎಸತಿ ಆಗ್ಯಾನ್ರಿ? ಒಂದ್ಸಲ ಒಂದ್ಸತಿ. ಅದಕ್ಕೆ ಒಮ್ಮಕ್ಲೆ ನಾನು ವಿರೋಧಿ ಇರ್ಬೋದು, ನಾನು ವೈರಿ ಅಲ್ಲ. ನನಗೆ ಅದ್ರ ಅವಶ್ಯಕತೆ ಇಲ್ಲ ಮಾತಾಡೋದು. ಮತ್ತು ನನ್ನ ಕಾರ್ಯಕರ್ತರು ಸುಮ್ಮಿರ್ತಾರ? ಸುಮ್ಮಿರಕ್ಕೆ ಸಾಧ್ಯತೆ ಐತೇನು? ನಾನು ಸಮಾಧಾನ ತಗೋಬಹುದು ಅಲ್ರಿ. ನಾನು ಮೂರು ಸತಿ ಎಮ್ ಎಲ್ ಎ ಆಗಿ, ಮಂತ್ರಿ ಆಗಿ, ಇಂಡಿಪೆಂಡೆಂಟ್ ಗೆದ್ದವ. ನಾನು ಈ ಕ್ಷೇತ್ರ ಜನರು ನನಗೆ ಆಶೀರ್ವಾದ ಮಾಡ್ಯಾರ. ಜನರಿಗಾದ್ರೆ ಎದುರು ಜೀವನ ಮಾಡ್ಬೇಕು ನಾವು, ಹೌದಲ್ಲ? ಮಾತುಕತೆ ಜನರ ಸಲಗಾರ ಎದುರ್ಬೇಕು ನಾವು. ಜನರು ನಮ್ಗೆ ಏನಂತಾರ ಅಂತಂದು. ನನಗೆ ಈತನ ಬಗ್ಗೆ ಮಾತಾಡಕ್ಕೆ ಒಂದಲ್ಲ 100 ಇದ್ವು. ನಾ ಮಾತಾಡಿದ್ನೆ, ವೈಯಕ್ತಿಕ ಆತನ ವಿಚಾರ ಮಾತಾಡಿದ್ನೆ, ಇಡೀ ಕ್ಷೇತ್ರ ಅಲ್ಲ ಜಿಲ್ಲೆ ರಾಜ್ಯ ಮಾತಾಡಿತ್ತು. ನಾನು ಮಾತಾಡಿದ್ನೆ ನನ್ನ ಬಾಯಿಂದ. ಸ್ವತಃ ನೀವೇ ಪತ್ರಕರ್ತರು ಕೇಳಿದ್ರು ನಾನು ಮಾತಾಡಲಿಲ್ಲ. ನಾನೇನಂದೆ, ಅವ್ರ ವೈಯಕ್ತಿಕ ಬದುಕು, ಅವ್ರ ವೈಯಕ್ತಿಕ ಜೀವನ ಅಂತಂದೆ, ಹೌದಲ್ಲ? ಅದ್ರ ಅವಶ್ಯಕತೆ ಇಲ್ಲ. ಆಮೇಲೆ ಯಾರ ಬಗ್ಗೆನೇ ಮಾತಾಡ್ರಿ ನೀವು, ವೈಯಕ್ತಿಕ ಬಗ್ಗೆ ಮಾತಾಡೋದು ಬೇಡ. ಮತ್ತೊಂದೊಂದು ಗೌರವದಿಂದ ಮಾತಾಡ್ರಿ. ನಾನು ಇವತ್ತಿನವರೆಗೂ ಏಕವಚನದಾಗ ಮಾತಾಡಿದ ಉದಾಹರಣೆ ಅದಾವ. ನಮ್ಮ ಗೌರವವನ್ನು ನೀವು ನಮ್ಮ ಗೌರವವನ್ನು ನೋಡ್ಕೊಂಡ್ರಿದ್ನಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡೋದನ್ನ ಕಲಿತೀರಿ. ಅದನ್ನ ಕಲೀಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಚೆಂಡು ನೀ ಎಷ್ಟು ಜೋರು ಹೋಗಿತ್ತಿದ್ದ ಅಷ್ಟು ಚೆಂಡು ವಾಪಸ್ ಜೋರು ಬರ್ತೈತಿ. ನೀವು ಮಾತಾಡೋದು ಕಮ್ಮಿ ಮಾಡಿ. ನಾನು ಮಾತಾಡಂಗಿಲ್ಲ, ನನಗದ್ರ ಅವಶ್ಯಕತೆ ಇಲ್ಲ. ನನ್ನ ಕಾರ್ಯಕರ್ತರು ನನಗೆ ಮಾತಾಡಿದ್ರೆ ನನ್ನ ಕಾರ್ಯಕರ್ತರು ನನ್ನ ಲೀಡರ್ ಸುಮ್ಮಿರ್ತಾರ? ಸುಮ್ಮಿರಕ್ಕೆ ಸಾಧ್ಯತೆ ಐತೇನು?